ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೆ ಗೊತ್ತಾ, ನಿಮ್ಮ ಮೈಂಡಲ್ಲಿ ಅದೆಷ್ಟು ಪವರ್ ಇದೆ ಅಂದರೆ ಅದು ನಿಮ್ಮೆಲ್ಲ ಡ್ರೀಮ್ಸನ್ನು ರಿಯಾಲಿಟಿ ಆಗಿ ಚೇಂಜ್ ಮಾಡುವಂತಹ ಪವರ್ಫುಲ್ ಶಕ್ತಿ ಇದೆ ನಿಮ್ಮ ಮೈಂಡ್ಗೆ. ಲೈಫಲ್ಲಿ ನೀವೇನೇ ಬಯಸಿದ್ರೂ ರಿಯಾಲಿಟಿಯಾಗಿ ಅದನ್ನು ಪಡ್ಕೋಬಹುದು. ಹಾಗೆ ನಿಮ್ಮ ಥಿಂಕಿಂಗ್ಸ್ ಕೂಡ ಚೇಂಜ್ ಆಗುತ್ತೆ. ನಿಮ್ಮಲ್ಲಿ ನೋವುಗಳಿದ್ರೆ ಅದು ನಲಿವುಗಳಾಗಿ ಪರಿವರ್ತನೆ ಆಗುತ್ತೆ. ಮನುಷ್ಯನ ಮೈಂಡು ಎರಡು ಪಾರ್ಟಲ್ಲಿ ಡಿವೈಡ್ ಆಗಿರುತ್ತೆ. ಒಂದು ಕಾನ್ಷಿಯಸ್ ಮೈಂಡು, ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ಜಾಗೃತ ಮನಸ್ಸು, ಉಪಜಾಗೃತ ಮನಸ್ಸು ಅಂತ ಹೇಳ್ತೀವಿ. ಹಾಗೆಯೇ ಚೇತನ ಮನಸ್ಸು, ಅವಚೇತನ ಮನಸ್ಸು ಅಂತಲೇ ಹೇಳ್ತೀವಿ. ನಮ್ಮ ಥಿಂಕಿಂಗು, ನಮ್ಮ ಲಾಜಿಕ್ಸು, ಅನಾಲಿಸಿಸು, ಡಿಸಿಷನ್ಸು ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ನಮ್ಮ ಕಾನ್ಷಿಯಸ್ ಮೈಂಡು. ಆದರೆ ನಮ್ಮ ಎಮೋಷನ್ಸು, ನಮ್ಮ ಹ್ಯಾಬಿಟ್ಸು, ನಮ್ಮ ಫೇತ್ಸು, ನಮ್ಮ ಬಿಲೀಫ್ಸು, ನಮ್ಮ ಮೆಮೊರೀಸು, ಫೀಲಿಂಗ್ಸು ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡು. ಸೊ ಈ ಎಲ್ಲ ವಿಚಾರಗಳೇ ನಮ್ಮ ಲೈಫನ್ನು ಕಂಟ್ರೋಲ್ ಮಾಡೋದು. ನಮ್ಮ ಹ್ಯಾಬಿಟ್ಸ್ ಮೇಲೆ ನಮ್ಮ ಬಿಲೀಫ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದರೂ ದಿನ ಬೆಳಗ್ಗೆ ಬೇಗ ಎದ್ದು ಜಾಗಿಂಗ್ ಮಾಡಬೇಕು ಅಂತ ಇರ್ತಾರಲ್ಲ, ಅವರಿಗೆ ದಿನ ಬೆಳಗ್ಗೆ ಬೇಗ ಎದ್ದು ಜಾಗ್ ಮಾಡೋದು ತುಂಬ ಈಸಿಯಾಗಿರುತ್ತೆ, ಕಷ್ಟನೇ ಪಡಲ್ಲ ಅವರು. ಆದರೆ ಇನ್ನೊಬ್ಬರ ಹ್ಯಾಬಿಟ್ಟು ಲೇಟಾಗಿ ಏಳೋದು ಬೆಳಗ್ಗೆ ಇರುತ್ತಲ್ಲ, ಅವರಿಗೆ ಬೇಗ ಏಳೋದು, ಜಾಗಿಂಗ್ ಮಾಡೋದು ತುಂಬ ಕಷ್ಟದ ಕೆಲಸ. ಇದೊಂದು ಬಿಲೀಫು. ಅದೇ ಥರ ನಿಮ್ಮ ಜೀವನ ನಡ್ಕೊಂಡು ಹೋಗಿರುತ್ತೆ. ಅಂದರೆ ಯಾವುದೇ ಒಂದು ಬಿಲೀಫು ನಾವು ಇಟ್ಕೊಂಡ್ಬಿಟ್ರೆ ಯೋಚನೆಗಳು ಅದರ ಪ್ರಕಾರನೇ ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ. ನಮ್ಮ ಎಮೋಷನ್ಸು ಅದರ ಮೇಲೇ ನಿಂತಿರುತ್ತೆ, ಫೀಲಿಂಗ್ಸು ಅದರ ಅನುಗುಣವಾಗಿಯೇ ಬರ್ತಾ ಇರುತ್ತೆ. ಸೊ ಈ ಹ್ಯಾಬಿಟ್ಸು, ಬಿಲೀಫ್ಸು, ಎಮೋಷನ್ಸನ್ನು ನಾವು ತುಂಬ ದಿವಸದಿಂದ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಓಲ್ಡ್ ಮೆಮೊರೀಸ್ ಕೂಡ ಅದೇ ಥರದ ಆ್ಯಕ್ಷನ್ನಿಂದ ತುಂಬ್ಕೊಂಬಿಟ್ಟಿರುತ್ತೆ. ನಿಮಗೆ ಗೊತ್ತಾ, ನಮ್ಮ ಕಾನ್ಷಿಯಸ್ ಮೈಂಡು ನಮ್ಮ ಬ್ರೈನ್ನ ಜಸ್ಟ್ 10% ಅಷ್ಟೇ ಅದು ಯೂಸ್ ಮಾಡ್ಕೊಳ್ಳೋದು. ಆದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಿದೆ, ನಮ್ಮ ಬ್ರೈನ್ನ 90% ಅದು ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ತುಂಬ ಜನಕ್ಕೆ ಈ ಪವರ್ ಬಗ್ಗೆನೇ ಗೊತ್ತಿಲ್ಲ. ಈ 90%ನ ಅವರು ಯೂಸ್ ಮಾಡೋದೇ ಇಲ್ಲ. ಹಾಗಾಗಿ ಅವರು ಆವ್ರೇಜ್ ಆಗೇ ಇದ್ದು ಬಿಡ್ತಾರೆ ಲೈಫಲ್ಲಿ. ಯಾರು ಈ ಸಬ್ ಕಾನ್ಷಿಯಸ್ ಮೈಂಡ್ನ ಪವರನ್ನು ಯೂಸ್ ಮಾಡ್ತಾರೋ ಆ್ಯಂಡ್ ಪ್ರೋಗ್ರಾಮ್ ಮಾಡ್ಕೊಳ್ತಾರೋ ಸಬ್ ಕಾನ್ಷಿಯಸ್ ಮೈಂಡನ್ನು, ಅವರು ಸಕ್ಸಸ್ಫುಲ್ ಆಗ್ತಾರೆ, ಬ್ರಿಲಿಯಂಟ್ ಅಂತ ಅನಿಸ್ಕೊಳ್ತಾರೆ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ಟೆಸ್ಟ್ ಮಾಡೋದಕ್ಕೆ ತುಂಬ ರಿಸರ್ಚಸ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ತುಂಬ ಫೇಮಸ್ ಟೆಸ್ಟ್ ಅಂದರೆ ಅದನ್ನು ಪ್ಲಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಈ ಪ್ಲಸಿಬೋ ಎಫೆಕ್ಟ್ ಟೆಸ್ಟಲ್ಲಿ ಒಂದೇ ಸರಿ ಸೇಮ್ ಹೆಲ್ತ್ ಇಶ್ಯೂಸಿಂದ ಸಫರ್ ಮಾಡ್ತಾ ಇರೋರನ್ನ ಕೆಲವು ಜನರನ್ನು ತೆಗೆದುಕೊಳ್ಳಲಾಗುತ್ತೆ ರಿಸರ್ಚ್ಗೆ ಅಂತ. ಅವರನ್ನು 2 ಗ್ರೂಪ್ಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಒಂದು ಗ್ರೂಪ್ ಪೇಷಂಟ್ಸಿಗೆ ಆ ಒಂದು ಕಾಯಿಲೆಗೆ ಪರ್ಟಿಕ್ಯುಲರ್ ಆಗಿ ಕೊಡುವಂತಹ ಒಂದು ಬೆಸ್ಟ್ ಮೆಡಿಸನ್ನನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಗ್ರೂಪ್ಗೆ ಬರೀ ಸಕ್ಕರೆಯಿಂದ ಮಾಡಿರುವಂಥ ಒಂದು ಸಿಹಿ ಗುಳಿಗೆಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಆದರೆ 2 ಗುಂಪುಗಳಲ್ಲಾಗುತ್ತೆ, ನಿಮಗೆಲ್ಲ ಸೇಮ್ ಮೆಡಿಸನ್ ಕೊಡ್ತಾ ಇದ್ದೀವಿ, ಬೆಸ್ಟ್ ಮೆಡಿಸನ್ ಕೊಡ್ತಾ ಇದ್ದೀವಿ, ನೀವು ಬೇಗ ಗುಣ ಆಗ್ತೀರಾ, ನಿಮ್ಮ ಬಾಡಿ ಬೇಗ ಹೀಲ್ ಆಗ್ತಾ ಹೋಗುತ್ತೆ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಕೆಲವು ದಿನಗಳ ನಂತರ 2 ಗುಂಪುಗಳನ್ನು ಟೆಸ್ಟ್ ಮಾಡಿ ನೋಡಿದಾಗ ಆ ರಿಕವರಿ ರೇಟ್ ಇತ್ತಲ್ಲ, ಸೇಮ್ ಇರುತ್ತೆ. ರಿಯಲ್ ಮೆಡಿಸಿನ್ ತೊಗೊಂಡಿರೋರು, ಸಕ್ಕರೆ ಗುಳಿಗೆಗಳನ್ನು ತೊಗೊಂಡಿರೋರು ರಿಕವರಿ ರೇಟು ಈಕ್ವಲ್ ಆಗಿರುವಾಗ ಈ ಎಕ್ಸ್ಪೆರಿಮೆಂಟಿಂದ ನಮಗೆ ಏನು ಪ್ರೂವ್ ಆಯಿತು ಅಂದರೆ, ಇಲ್ಲಿ ಮೆಡಿಸನ್ ಏನೂ ಕೆಲಸ ಮಾಡಲಿಲ್ಲ. ಕೆಲಸ ಮಾಡಿದ್ದು ಆ ಜನರ ಥಾಟ್ಸು, ಬಿಲೀಫ್ಸು. ನಾವು ಮೆಡಿಸಿನ್ ತಗೋತಾ ಇದ್ದೀವಿ, ನಮ್ಮ ಕಾಯಿಲೆ ವಾಸಿ ಆಗ್ತಾ ಇದೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಇತ್ತಲ್ಲ, ಆ ಇಡೀ ಪ್ರೋಸೆಸ್ಸಲ್ಲಿ ಆ ಥಾಟ್ಸ್ ಇತ್ತಲ್ಲ ಅವ್ರದ್ದು, ಅದು ಸಬ್ ಕಾನ್ಷಿಯಸ್ ಮೈಂಡು ನಿಜ ಅಂದ್ಕೊಂಡ್ಬಿಡ್ತು. ಆವಾಗ ಅವ್ರ ಬಾಡಿಗೆ ಅದೇ ಥರ ಸಿಗ್ನಲ್ ಕೊಡ್ತಾ ಹೋಗುತ್ತೆ, ಕಾಯಿಲೆ ವಾಸಿ ಆಗ್ತಾ ಇದೆ, ಅವರ ಬಾಡಿ ಹೀಲ್ ಆಗ್ತಾ ಇದೆ ಅನ್ನೋ ಒಂದು ಮೆಸೇಜ್ ಸಿಗ್ತಾ ಹೋಯ್ತು. ಹಾಗಾಗಿ ಅವರು ನಿಜವಾಗ್ಲೂ ಅವರು ರಿಕವರಿ ಆದರು. ಸೊ ಇದು ರಿಸರ್ಚಿನ ಒಂದು ರಿಸಲ್ಟು. ಈಗ ನಿಮ್ಮ ಬಗ್ಗೆ ಮಾತಾಡೋದಾದರೆ, ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸ್ಪೀಚನ್ನು ಕೊಡೋದಕ್ಕೆ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಹೋಗಿರ್ತೀರ. ಆದರೆ ಯಾವಾಗ ಸ್ಟೇಜನ್ನು ಹತ್ತೀರಾ ಆಗ ನಿಮಗೆ ಅನಿಸೋಕ್ಕೆ ಶುರು ಆಗುತ್ತೆ, ಏನಾದರೂ ನಾನು ಎಡವಟ್ಟು ಮಾಡಿಬಿಟ್ರೆ, ಮರೆತು ಹೋಗ್ಬಿಟ್ರೆ, ಸ್ಟಕ್ ಆಗಿಬಿಟ್ರೆ, ತುಂಬ ಸರಿ ಹೀಗೆ ಆಗಿತ್ತು ಹಿಂದೆ, ನನಗೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಆದರೆ ಅಂಡರ್ ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡೋದಕ್ಕೆ ಶುರು ಮಾಡ್ತೀರಾ, ತಡಬಡಾಯಿಸೋಕ್ಕೆ ಶುರು ಮಾಡ್ತೀರಾ, ಗಾಬರಿ ಆಗಿಬಿಡ್ತೀರಾ, ನರ್ವಸ್ ಆಗಿಬಿಡ್ತೀರಾ. ಯಾಕೆ ಹೀಗಾಗುತ್ತೆ ಅಂದರೆ, ಯಾವಾಗ ನಿಮ್ಮ ಮೈಂಡು ಅಂಡರ್ ಕಾನ್ಫಿಡೆಂಟು, ಗಾಬರಿ, ನರ್ವಸ್ನೆಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತು, ಅದೇ ರೀತಿಯಾಗಿ ಹಿಂದೆ ನಡೆದಿದ್ದಂಥ ಓಲ್ಡ್ ಘಟನೆಗಳು, ಓಲ್ಡ್ ಮೆಮೊರೀಸು, ಆ ಬಗ್ಗೆನೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಥಿಂಕ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ನಿಮಗೆ ಗೊತ್ತೇ ಆಗಿರಲ್ಲ, 90% ಮೈಂಡು ಅದರ ಕಡೆನೇ, ಅಂದರೆ ನೆಗೆಟಿವಿಟಿ ಬಗ್ಗೆನೇ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆ ಒಂದು ಹಳೆಯ ಘಟನೆಯಲ್ಲಿ ಏನು ಬ್ಲೆಂಡರ್ ಆಗಿತ್ತೋ ಅಥವಾ ನೀವೇ ಮಾಡ್ಕೊಂಡಿದ್ರೋ
ಆ ಇನ್ಸಿಡೆಂಟ್ಸ್ನ ಎಲ್ಲ ಮೆಮೊರೀಸ್ ಇತ್ತಲ್ಲ ಅದು ಜಾಗೃತ ಆಗ್ಬಿಡುತ್ತೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಓಲ್ಡ್ ಫಿಯರ್ಸು, ಓಲ್ಡ್ ಮೆಮೊರೀಸು ಬಂದ ತಕ್ಷಣ ನಿಮ್ಮ ಕೈಕಾಲಲ್ಲಿ ನಡ್ಕ ಶುರು ಆಗ್ಬಿಡುತ್ತೆ, ನರ್ವಸ್ ಆಗ್ಬಿಡ್ತೀರಾ. ನಿಮ್ಮ ಕಾನ್ಷಿಯಸ್ ಮೈಂಡು ಶೋರ್ ಮಾಡ್ಕೊಂಡ್ಬಿಡುತ್ತೆ, ಪಕ್ಕಾ ಮಾಡ್ಕೊಂಡ್ಬಿಡುತ್ತೆ ನೀವು ಅಂಡರ್ ಕಾನ್ಫಿಡೆಂಟ್ ಅಂತ. ಆಗ ಇನ್ನೂ ಗಾಬರಿ ಆಗೋಕ್ಕೆ ಶುರು ಮಾಡ್ತೀರಾ. ನೀವೇನೇ ಪ್ರಿಪೇರ್ ಆಗಿದ್ರು ಕೂಡ ಆ ಒಂದು ಸ್ಪೀಚು ಮರ್ತು ಹೋಗ್ಬಿಟ್ಟಿರುತ್ತೆ. ಇದು ಜಸ್ಟ್ ಒಂದು ಸ್ಪೀಚ್ನ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆದರೆ ದಿನವಿಡೀ ಈ ತರಹದ ಬೇಕಾದಷ್ಟು ಇನ್ಸಿಡೆಂಟ್ಸಲ್ಲಿ ನಿಮ್ಮ ಮೈಂಡು ನೆಗೆಟಿವ್ ಮತ್ತು ಪಾಸಿಟಿವ್ ರೋಲನ್ನು ಪ್ಲೇ ಮಾಡ್ತಾನೆ ಇರುತ್ತೆ. ಇದೇ ಡಿಫ್ರೆನ್ಸು ಸಕ್ಸಸ್ಫುಲ್ ಮತ್ತು ಅನ್ಸಕ್ಸಸ್ಫುಲ್ ಪೀಪಲ್ ಮಧ್ಯೆ. ಯಾಕಂದರೆ ಪ್ರತಿಯೊಬ್ಬ ಸಕ್ಸಸ್ಫುಲ್ ಪರ್ಸನ್ ಯಾಕೆ ಜೀವನದಲ್ಲಿ ಸಕ್ಸಸ್ಗಳನ್ನು ಕಾಣ್ತಾನೆ ಹೋಗ್ತಾನೆ, ಪ್ರತಿಯೊಂದು ಹೋರಾಟದಲ್ಲಿ ಅವನು ಯಾಕೆ ಗೆಲ್ತಾನೆ ಅಂದರೆ ಅವನು ತನ್ನ ಮೈಂಡ್ನನ್ನು ಪಾಸಿಟಿವ್ ಆಗಿ ಇಟ್ಕೊಂಡಿರ್ತಾನೆ, ತನಗೆ ತಾನೇ ನೆನಪಿಸ್ಕೊಳ್ತಾ ಇರ್ತಾನೆ, ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರ್ತಾನೆ, ನನ್ನನ್ನು ಯಾವ ಕಷ್ಟನೂ ತಡೆದಿಡೋಕ್ಕಾಗಲ್ಲ, ಯಾವ ಸ್ಟ್ರಗಲ್ ಕೂಡ ನನ್ನ ಇಚ್ಛಾಶಕ್ತಿಯನ್ನು ಕಡಿಮೆ ಮಾಡೋದಿಲ್ಲ, ಎಂತಹ ತೊಂದರೆ ಬಂದರೂ ನಾನು ಮನಸ್ಥೈರ್ಯವನ್ನು ಕಳೆದುಕೊಳ್ಳೋದಿಲ್ಲ. ಇದನ್ನೇ ನಾವು ಅಂತಹವರ ಒಂದು ಕಾನ್ಫಿಡೆನ್ಸ್ ಅಂತ ಹೇಳೋದು. ಸೊ ಸಕ್ಸಸ್ಫುಲ್ ಪೀಪಲ್ ಏನಿರ್ತಾರೆ ಅವರು ಪಾಸಿಟಿವ್ ಸೆಲ್ಫ್ ಟಾಕನ್ನು ತಮ್ಮ ಮೈಂಡಿಗೆ ಮತ್ತೆ ಮತ್ತೆ ಕೊಡ್ತಾನೆ ಇರ್ತಾರೆ. ಅದರ ಕಾರಣಕ್ಕೆ ಎಲ್ಲ ಕಷ್ಟಗಳಿಗೂ, ಎಲ್ಲ ಪ್ರಾಬ್ಲಮ್ಸ್ಗೂ ಅವರ ಮೈಂಡಲ್ಲಿ ಸೊಲ್ಯೂಷನನ್ನು ಕಂಡು ಹಿಡಿದುಕೊಳ್ತಾನೆ ಇರ್ತಾರೆ. ಸ್ನೇಹಿತರೆ, ನಿಮಗೆ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ ಎಷ್ಟು ಅಂತ. ನಾವು ಏನನ್ನೇ ಸಾಧಿಸಬೇಕು ಅಂದರೂ ಆ ಡೈರೆಕ್ಷನ್ನಲ್ಲಿ ಅದನ್ನು ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ಏನು ಬೇಕಾದರೂ ಅಚೀವ್ ಮಾಡ್ಬೋದು, ಏನು ಬೇಕಿದ್ರೂ ಸಾಧನೆ ಮಾಡ್ಬೋದು. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ನಿಮಗೆ ಪ್ರಶ್ನೆ ಕಾಡ್ತಾ ಇರ್ಬೋದು, ಸರಿ ಹಾಗಾದರೆ ಸಬ್ಕಾನ್ಷಿಯಸ್ ಮೈಂಡ್ ಪವರನ್ನು ನಾವು ಹೇಗೆ ಯೂಸ್ ಮಾಡ್ಕೋಬೇಕು, ಹೇಗೆ ಅದನ್ನು ನಮ್ಮ ಲೈಫ್ನ ಒಂದು ಪಾರ್ಟನ್ನಾಗಿ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ಪ್ರಶ್ನೆಗಳು ಕಾಡ್ತಾ ಇರ್ಬೋದು. ಯಾವ ರೀತಿಯಾಗಿ ನಮ್ಮ ಬಾಡಿಯಲ್ಲಿ ಮಾರ್ನಿಂಗ್ ಟೈಮಲ್ಲಿ ಅಂದರೆ ಎದ್ದ ತಕ್ಷಣ ಎನರ್ಜಿ ಎಷ್ಟು ಚೆನ್ನಾಗಿರುತ್ತೋ ಆ ಟೈಮಲ್ಲಿ ನಾವು ಎಷ್ಟು ಜಾಸ್ತಿ ಆ್ಯಕ್ಟಿವ್ ಆಗಿರ್ತೀವೋ ಅದೇ ಥರ ಸಬ್ಕಾನ್ಷಿಯಸ್ ಮೈಂಡ್ನ ಎನರ್ಜಿ ಜಾಸ್ತಿ ಆಗೋದಕ್ಕೆ ಒಂದು ಸಮಯ ಅಂತ ಇದೆ. ಇದರ ಹೆಸರೇ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಯಾಕೆಂದರೆ ಅವಚೇತನ ಮನಸ್ಸಿದು. ಅಂದರೆ ನಮ್ಮ ಕಾನ್ಷಿಯಸ್ ಮೈಂಡು ಅಂದರೆ ನಮ್ಮ ಚೇತನ ಮನಸ್ಸು, ಜಾಗೃತ ಮನಸ್ಸು ಯಾವಾಗ ಪೂರ್ತಿ ಇನ್ಯಾಕ್ಟಿವ್ ಆಗಿರುತ್ತೆ ಅಂತಹ ಸಮಯದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಎಲ್ಲಕ್ಕಿಂತ ಹೆಚ್ಚು ಪವರ್ಫುಲ್ ಆಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ಹಾಗಾದರೆ ಈ ಸಮಯ ಯಾವಾಗ ಬರುತ್ತೆ ಅಂದರೆ ನಾವು ರಾತ್ರಿ ಮಲಗೋದಕ್ಕೆ ಅಂದರೆ ನಿದ್ರೆಗೆ ಜಾರುವ 5 ನಿಮಿಷದ ಮೊದಲು, ಬೆಳಗ್ಗೆ ನಾವು ಪೂರ್ತಿಯಾಗಿ ನಿದ್ರೆಯಿಂದ ಎದ್ದೇಳುವ 5 ನಿಮಿಷದ ಮೊದಲು. ಈ 5 ನಿಮಿಷದ ಸಮಯದಲ್ಲಿ ನಮ್ಮ ಕಾನ್ಷಿಯಸ್ ಮೈಂಡು ನಿಧಾನಕ್ಕೆ ನಿದ್ರೆಗೆ ಜಾರ್ತಾ ಹೋಗುತ್ತೆ. ಅಂದರೆ ಇನ್ಫಾರ್ಮೇಷನನ್ನು ರಿಸೀವ್ ಮಾಡ್ಕೊಳ್ಳೋದಾಗಲಿ, ಪರ್ಸ್ಯೂ ಮಾಡ್ಕೊಳ್ಳೋದಾಗಲಿ ಎನರ್ಜಿನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಆ ಟೈಮಲ್ಲಿ ನಮ್ಮ ಕಂಟ್ರೋಲು ಯಾರ ಹತ್ರ ಇರುತ್ತೆ ಅಂದರೆ ಅದು ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಇರುತ್ತೆ. ಯಾಕಂದರೆ ಅದು ಯಾವತ್ತೂ ಮಲಗಲ್ಲ, ಅದಕ್ಕೋಸ್ಕರ ನಮಗೆ ಕನಸುಗಳು ಬರೋದು. ಸೊ ಈ ಒಂದು ಎನರ್ಜಿ ಕಂಟ್ರೋಲ್ ಏನಿದೆ ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುವಂಥ ಸಮಯದಲ್ಲಿ, ಅಂದರೆ ಕಾನ್ಷಿಯಸ್ ಮೈಂಡು ಮಲಗೋಕ್ಕೆ ಮೊದಲು 5 ನಿಮಿಷಕ್ಕೆ ಮೊದಲು ನೀವು ಏನೇ ಹೇಳಿದ್ರು ಸಬ್ಕಾನ್ಷಿಯಸ್ ಮೈಂಡ್ಗೆ ಆ ಸಮಯದಲ್ಲಿ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೃಷ್ಟಿಯಾಗ್ಬಿಡುತ್ತೆ, ಪ್ರಿಂಟ್ ಆಗಿಬಿಡುತ್ತೆ, ಅದು ನಿಜ ಅಂತ ಅದು ಅಂದ್ಕೊಂಡ್ಬಿಡುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ತುಂಬ ಜನ ಏನು ಮಾಡ್ತಾರೆ, ಮೆಜಾರಿಟಿ ಆಫ್ ಪೀಪಲ್ಲು ನಿದ್ರೆಗೆ ಜಾರುವಂಥ ಮೊದಲು ಬರೀ ನೆಗೆಟಿವ್ ಇನ್ಸಿಡೆಂಟ್ಸನ್ನು ನೆನಪಿಸ್ಕೊಳ್ತಾ ಇರ್ತಾರೆ. ಇಡೀ ದಿನ ಏನೆಲ್ಲ ನಡೆದಿತ್ತು ಅಂತ. ಅವಳು ಯಾಕೆ ಆ ಥರ ಅಂದ್ಲು, ಇವ್ರು ಯಾಕೆ ಈ ಥರ ಮಾತಾಡಿದ್ರು, ಆ ಪ್ರಾಜೆಕ್ಟ್ ಯಾಕೆ ಕ್ಯಾನ್ಸಲ್ ಆಯಿತು, ನಾನು ಯಾಕೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ, ಈ ಬಿಸ್ನೆಸ್ ಡೀಲ್ ಯಾಕೆ ನನಗೆ ಕೈ ತಪ್ಪು ಹೋಯಿತು, ನನ್ನ ಬಿಸ್ನೆಸ್ಸಲ್ಲಿ ಯಾಕೆ ಗ್ರೋ ಆಗ್ತಾ ಇಲ್ಲ, ನನ್ನ ಲೈಫಲ್ಲಿ ಒಳ್ಳೆ ಪಾರ್ಟ್ನರ್ ಯಾಕೆ ಬರ್ತಿಲ್ಲ, ನನಗೆ ಓದಿದ್ದೆಲ್ಲ ಯಾಕೆ ನೆನಪಾಗ್ತಾ ಇಲ್ಲ, ಯಾಕೆ ನಾನು ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀನಿ. ಸೊ ಈ ಎಲ್ಲ ಮಾತುಗಳು ನಮ್ಮ ಸಬ್ಕಾನ್ಷಿಯಸ್ ಅಲ್ಲಿ ರಿಜಿಸ್ಟರ್ ಆಗಿಬಿಡುತ್ತೆ. ನಾವು ಹಾಗೇನೆ ನಿದ್ರೆಗೆ ಜಾರ್ಬಿಡ್ತೀವಿ. ಆಗ ಸಬ್ಕಾನ್ಷಿಯಸ್ ಮೈಂಡು ತನ್ನ ಕೆಲಸನ ಶುರು ಮಾಡ್ಕೊಂಡ್ಬಿಡುತ್ತೆ ಅದನ್ನು ರಿಯಾಲಿಟಿಗೆ ತರೋದಕ್ಕೆ. ಮಾರ್ನಿಂಗ್ ಎದ್ದಾಗ ಏನು ಮಾಡುತ್ತೆ, ಕಾನ್ಷಿಯಸ್ ಮೈಂಡ್ ಏನೋ ಆಕ್ಟಿವ್ ಆಗಿಬಿಡುತ್ತೆ. ಆದರೆ ಸಬ್ಕಾನ್ಷಿಯಸ್ ಮೈಂಡು ಹಿಂದಿನ ದಿನ ನೀವು ಲಾಸ್ಟ್ ಮಲ್ಗೋಕ್ಕೆ ಮುಂಚೆ ಏನು ನೆಗೆಟಿವ್ ಥಾಟ್ಸನ್ನು ನೀವು ಕೊಟ್ಟಿದ್ರಿ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಡುತ್ತೆ ಕಾನ್ಷಿಯಸ್ ಮೈಂಡ್ಗೆ. ಅದರ ಎಫೆಕ್ಟು ಮತ್ತೆ ಇಡೀ ದಿನ ನೆಗೆಟಿವ್ ಆಗಿ ಶುರು ಆಗುತ್ತೆ ನಿಮಗೆ. ನೆಕ್ಸ್ಟ್ ಡೇ ಅದೇ ಥರ ಆಗ್ತಾ ಹೋಗುತ್ತೆ. ಮತ್ತೆ ದಿನಗಳಲ್ಲಿ ಅದು ರಿಪೀಟ್ ಆಗ್ತಾನೆ ಹೋಗುತ್ತೆ. ಆವಾಗ ನೀವು ಫೇಲ್ಯೂರ್ಗಳನ್ನು ಕಾಣ್ತಾನೆ ಹೋಗ್ತೀರಾ. ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ, ಯಾಕೆ ನನ್ನ ಲೈಫ್ ಸುಧಾರಿಸ್ತಾ ಇಲ್ಲ, ಯಾಕೆ ನನಗೆ ಮತ್ತೆ ಇದೇ ಥರ ಪ್ರಾಬ್ಲಮ್ಗಳು ಮತ್ತೆ ತಿರುಗಿ ಬರ್ತಾ ಇದೆ, ಯಾಕೆ ಅವರೆಲ್ಲ ಮುಂದಕ್ಕೆ ಹೋಗ್ತಾ ಇದ್ದಾರೆ, ನಾನು ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀನಿ, ಈ ನೆಗೆಟಿವಿಟಿಯ ಈ ನಿರಾಸೆಗಳ ಸೈಕಲ್ಲು ಯಾಕೆ ಬ್ರೇಕ್ ಆಗ್ತಿಲ್ಲ, ಇದೇ ಥರ ಯೋಚನೆಗಳು ನಿಮಗೆ ಮತ್ತೆ ಶುರು ಆಗ್ಬಿಡುತ್ತೆ. ಸೊ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರುತ್ತೆ ಏನು ಮಾಡಬೇಕು ಅಂತ. ಏನು ಮಾಡಬೇಕು ಅಂದರೆ ನಿದ್ರೆಗೆ ಜಾರುವ 5 ನಿಮಿಷಕ್ಕೆ ಮೊದಲು ಪಾಸಿಟಿವ್ ಮಾತುಗಳನ್ನು, ಪಾಸಿಟಿವ್ ಸೆಲ್ಫ್ ಟಾಕನ್ನು, ಪಾಸಿಟಿವ್ ಅಫರ್ಮೇಷನ್ಸನ್ನು ಹೇಳ್ಕೊಳ್ತಾ ಮಲ್ಕೋಬೇಕು. ಮಲಗೋಕೆ ಮೊದಲು ಯಾವುದೇ ತರಹದ ನೆಗೆಟಿವ್ ಇನ್ಸಿಡೆಂಟ್ಸನ್ನು, ನೆಗೆಟಿವ್ ಮಾತುಗಳನ್ನು ಹೇಳ್ಕೊಳ್ಳೋದನ್ನು ಬಿಡಬೇಕು, ಥಿಂಕ್ ಮಾಡೋದನ್ನು ಬಿಟ್ಬಿಡಬೇಕು.
ಪಾಸಿಟಿವ್ ಮಾತುಗಳನ್ನು ಥಿಂಕ್ ಮಾಡ್ತಾ, ವಿಜುವಲೈಸ್ ಮಾಡ್ತಾ ನಿಮಗೆ ನೀವೇ ಹೇಳ್ಕೋಬೇಕು, ನನ್ನೊಳಗೆ ಶಕ್ತಿ ಇದೆ, ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ, ನನಗೆ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ, ನಾನು ನನ್ನ ಟೈಮನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಏನು ಸಾಧಿಸಬೇಕು ಅಂತಿದ್ದೀನೋ ಅದನ್ನು ನಾನು ಸಾಧಿಸುವಂತಹ ಛಲ ಶಕ್ತಿ ನನ್ನಲ್ಲಿ ಇದ್ದೇ ಇದೆ, ನಾನು ಜಯಶೀಲನಾಗೇ ಆಗ್ತೀನಿ, ನನಗೆ ಆ ಧೈರ್ಯ ಇದೆ, ನಾನು ಬರೀ ಸಕ್ಸಸ್ಫುಲ್ ಪೀಪಲ್ನ ಮಾತ್ರ ನಾನು ನನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತೀನಿ, ನೆಗೆಟಿವ್ ಪೀಪಲನ್ನು ನಾನು ದೂರ ಇಡ್ತೀನಿ. ನನ್ನ ಫ್ಯಾಮಿಲಿ, ನನ್ನ ಸುತ್ತಮುತ್ತ ಇರೋ ಜನ, ನನ್ನನ್ನು ಪ್ರೀತಿಸೋ ಜನ ಎಲ್ಲರೂ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ನಾನು ವೆಯ್ಟ್ ಕಡಿಮೆ ಮಾಡಿಕೊಂಡು ಫಿಟ್ ಆಗ್ತಾ ಇದ್ದೀನಿ, ಈ ಒಂದು ಪ್ರೋಸೆಸ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ದಿನದಿಂದ ದಿನಕ್ಕೆ ನನ್ನ ಆರೋಗ್ಯ ತುಂಬ ಚೆನ್ನಾಗಿ ಆಗ್ತಾ ಇದೆ, ನನಗೆ ಓದಿಕೊಳ್ಳೋದು ತುಂಬ ಕಷ್ಟ ಅಂತ ಅನ್ನಿಸ್ತಾನೆ ಇಲ್ಲ, ಓದಿದ್ದೆಲ್ಲ ಚೆನ್ನಾಗಿ ನನಗೆ ನೆನಪಿರುತ್ತೆ, ಅರ್ಥ ಆಗ್ತಾ ಇದೆ, ಇಲ್ಲಿ ಮೈಂಡಲ್ಲಿ ಸ್ಟೋರ್ ಆಗ್ತಾ ಇದೆ, ನಾನು ಎಲ್ಲ ಎಕ್ಸಾಮ್ಸನ್ನು ಸಕ್ಸಸ್ಫುಲ್ಲಾಗಿ ನಾನು ಕ್ಲಿಯರ್ ಮಾಡ್ತೀನಿ, ಜೀವನ ತುಂಬ ಚೆನ್ನಾಗಿದೆ, ಹ್ಯಾಪಿಯಾಗಿದೆ, ನಾನು ತುಂಬ ಸಂತೋಷವಾಗಿ ಜೀವಿಸ್ತಾ ಇದ್ದೀನಿ, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ಎಲ್ಲರನ್ನೂ ಗೌರವಿಸ್ತೀನಿ, ಹಾಗೆ ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ, ನನ್ನನ್ನು ಎಲ್ಲರೂ ಗೌರವಿಸ್ತಾರೆ. ಈ ಥರ ನೀವು ಸೆಲ್ಫ್ ಟಾಕನ್ನು, ಪಾಸಿಟಿವ್ ಸೆಲ್ಫ್ ಟಾಕನ್ನು, ನಿಮಗೆ ಯಾವುದೇ ಇಶ್ಯೂ ಇದ್ರೂ ಅದರ ಬಗ್ಗೆ ನೀವು ಮಾತಾಡ್ತಾ ಹೋಗಬೇಕು. ಪಾಸಿಟಿವ್ ಸೆಲ್ಫ್ ಟಾಕನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಮಲಗೋಕ್ಕೆ 5 ನಿಮಿಷ ಮುಂಚೆ ಕೊಡ್ತಾ ಇರಬೇಕು. ಈ ತರಹದ ಪಾಸಿಟಿವ್ ಸೆಲ್ಫ್ ಟಾಕನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಪೂರಾ ರಿಸೀವ್ ಮಾಡ್ಕೊಳ್ಳುತ್ತೆ, ಅದನ್ನು ಹಾಗೆ ರಿಜಿಸ್ಟರ್ ಮಾಡ್ಕೊಂಡ್ಬಿಡುತ್ತೆ. ಯಾವಾಗ ಬೆಳಗ್ಗೆ ನಿದ್ರೆಯಿಂದ ಹೇಳ್ತೀರಾ ನಿಮ್ಮ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗುತ್ತೆ, ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನೀವು ಕೊಟ್ಟಂತಹ ಲಾಸ್ಟ್ ಇನ್ಫಾರ್ಮೇಷನ್ 5 ಮಿನಿಟ್ಸಲ್ಲಿ ಏನು ಕೊಟ್ಟಿರ್ತೀರಾ ಅದನ್ನು ಕಾನ್ಷಿಯಸ್ ಮೈಂಡ್ಗೆ ಸೆಂಡ್ ಮಾಡುತ್ತೆ. ಅದರ ಪರಿಣಾಮ ಇಡೀ ದಿನ ನೀವು ಚಾರ್ಜ್ ಅಪ್ ಆಗ್ತೀರಾ, ಪಾಸಿಟಿವ್ ಆಗ್ತೀರಾ, ಆ್ಯಕ್ಟಿವ್ ಆಗ್ತೀರಾ, ಅದೇ ಕಡೆಗೆ ನೀವು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀರಾ. ಪ್ರತಿಯೊಂದು ಕೆಲಸನೂ ತುಂಬ ಪ್ರಬುದ್ಧತೆಯಿಂದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಬಿಸ್ನೆಸ್ನ ಗ್ರೋ ಮಾಡ್ಕೊಳ್ಳೋದು ಹೇಗೆ ಅಂತ ಚಿಂತನೆ ಮಾಡೋದಕ್ಕೆ ಶುರು ಮಾಡ್ತೀರಾ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದಕ್ಕೆ ಶುರು ಮಾಡ್ತೀರಾ, ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗೋಕ್ಕೆ ಶುರು ಮಾಡ್ತೀರಾ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ, ಫ್ಯಾಮಿಲಿ ಜೊತೆಗೆ ಹ್ಯಾಪಿಯಾಗಿರೋದಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮಗೆ ಸಕ್ಸಸ್ನ ತಂದು ಕೊಡೋದಕ್ಕೆ ಕೆಲಸನ ಶುರು ಮಾಡ್ಕೊಂಡ್ಬಿಡುತ್ತೆ. ಇಡೀ ಬ್ರಹ್ಮಾಂಡ ನಿಮಗೆ ಏನು ಬೇಕೋ ಅದನ್ನು ಕೊಡೋದಕ್ಕೆ ತಾನು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಸ್ನೇಹಿತರೆ, ಜೀವನದಲ್ಲಿ ಪ್ರತಿದಿನ ನಿಮಗೋಸ್ಕರ ಜಸ್ಟ್ 5 ನಿಮಿಷನ ತಗೊಳ್ಳಿ. ಇಷ್ಟು ಟೈಮನ್ನು ಲೈಫ್ ನಿಮಗೆ ಕೊಟ್ಟೇ ಕೊಡುತ್ತೆ, ನೀವೆಷ್ಟೇ ಬ್ಯುಸಿ ಪರ್ಸನ್ ಆಗಿದ್ರು ಕೂಡ. ಸೊ ಪಾಸಿಟಿವ್ ಸೆಲ್ಫ್ ಟಾಕನ್ನು ನಿಮ್ಮ ಸಬ್ಕಾನ್ಷಿಯಸ್ ಜೊತೆಗೆ ಕೊಡೋದಕ್ಕೆ ಶುರು ಮಾಡ್ಕೊಳ್ಳಿ. ಆಗ ನೋಡಿ ನಿಮ್ಮ ಸಕ್ಸಸ್ ಅನ್ನೋದು ನಿಮ್ಮ ಮನೆ ಬಾಗಿಲನ್ನು ಬಡದೇ ಬಡಿಯುತ್ತೆ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ರಿಸರ್ಚ್ ಬಗ್ಗೆ, ಸೊಲ್ಯೂಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದು ನಿಮ್ಮ ಲೈಫನ್ನು ಇಂಪ್ರೂವ್ ಮಾಡುತ್ತೆ, ಪಾಸಿಟಿವ್ ಮಾಡುತ್ತೆ, ಹಾಗೆ ನಿಮಗೆ ಸಕ್ಸಸ್ಫುಲ್ಲನ್ನು ಕೂಡ ಮಾಡುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.